ನೋಡಿ, ನಿಮ್ಗೊಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ. ಎಕ್ಸಾಮ್ಗೆ ಅಂತ ರಾತ್ರಿ 3 ಗಂಟೆವರೆಗೆ ಸ್ಟಡಿ ಮಾಡಿದ್ದೀರಾ? ಪ್ರತಿ ಪೇಜ್ ಓದಿದ್ದೀರಾ? ಬೇರೆ ಬೇರೆ ಕಲರ್ ಪೆನ್ ತೊಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದೀರಾ? ಅಬ್ಬಾ, ಇವತ್ತು ಕಂಪ್ಲೀಟ್ ಪ್ರಿಪೇರ್ ಆದೆ, ನಾಳೆ ಎಕ್ಸಾಮ್ನಲ್ಲಿ ಬೆಂಕಿ ಥರ ಬರಿತೀನಿ ಅಂತ ಖುಷಿಯಿಂದ ಮಲಗಿದ್ದೀರಾ. ಮಾರನೇ ದಿನ ಎಕ್ಸಾಮ್ ಹಾಲ್ನಲ್ಲಿ ಕೂತಿದ್ದೀರಾ. ಕ್ವೆಶ್ಚನ್ ಪೇಪರ್ ಕೈಗೆ ಬಂತು. ಫಸ್ಟ್ ಕ್ವೆಶ್ಚನ್ ನೋಡಿದ್ರಿ ಮತ್ತು ಕಂಪ್ಲೀಟ್ ಬ್ಲ್ಯಾಂಕ್, ಆನ್ಸರ್ ನೆನಪಾಗ್ತಾನೆ ಇಲ್ಲ. ಆ ಫೀಲಿಂಗ್ ಗೊತ್ತಾ? ಒಂಥರ ಪ್ಯಾನಿಕ್, ಮೈಂಡ್ ಬ್ಲ್ಯಾಂಕ್. ನಾನು ರಾತ್ರಿ ಪೂರ್ತಿ ನಿದ್ದೆ ಬಿಟ್ಟು ಓದಿದ್ದೇನಲ್ಲ, ಎಲ್ಲೋಯ್ತು ಅದೆಲ್ಲ ಅನ್ನೋ ಟೆನ್ಷನ್. ಆಮೇಲೆ ಎಕ್ಸಾಮ್ ಹಾಲಿಂದ ಹೊರಗೆ ಬಂದ ತಕ್ಷಣ ಬುಕ್ ಓಪನ್ ಮಾಡಿದಾಗ ಅರೆ ಇದೆಲ್ಲ ಗೊತ್ತಿತ್ತಲ್ಲ ಅಂತ ಅನ್ಸುತ್ತೆ. ನೋಡಿ, ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಮೆಮೊರಿ ಕಮ್ಮಿ ಇದೆ ಅಂತನೂ ಅಲ್ಲ. ನಿಮ್ಮ ಬ್ರೈನ್ಗೆ ಒಂದು ಸೀಕ್ರೆಟ್ ಗೊತ್ತಿದೆ, ಆದರೆ ಅದು ನಿಮಗೆ ಯಾವ ಟೀಚರ್ ಕೂಡ ಹೇಳ್ಕೊಟ್ಟಿಲ್ಲ. ಇವತ್ತು ನಾನು ಆ ಸೀಕ್ರೆಟ್ ಏನು ಮತ್ತು ನಮ್ಮ ಮೈಂಡ್ ಹೇಗೆ ನಮ್ಮನ್ನೇ ಚೀಟ್ ಮಾಡುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದನ್ನು ಫಾಲೋ ಮಾಡಿದ್ರೆ ನೀವು ಓದಿದ್ದು ನಿಮ್ಮ ಜೀವನ ಪೂರ್ತಿ ನೆನಪಿರುತ್ತೆ. ಒಂದ್ಸಲ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ನೀವೆಲ್ಲ ಹೇಗೆ ಸ್ಟಡಿ ಮಾಡ್ತೀರಾ? ಬುಕ್ ಓಪನ್ ಮಾಡ್ತೀರಾ, ಪೇಜ್ ಓದ್ತೀರಾ, ಮಾರ್ಕರ್ ತೊಗೊಂಡು ಹೈಲೈಟ್ ಮಾಡ್ತೀರಾ, ಮತ್ತೆ ಅದೇ ಪೇಜ್ ಓದ್ತೀರಾ, ಮತ್ತೆ ಓದ್ತೀರಾ. ಇದೇ ಮೆಥಡ್ ಅಲ್ವಾ ಇದು? ಆ್ಯಕ್ಚುಲಿ ನಮ್ಮ ಬ್ರೈನ್ಗೆ ಅತ್ಯಂತ ವೇಸ್ಟ್ ಮತ್ತು ಇನ್ಎಫೆಕ್ಟಿವ್ ಮೆಥಡ್. ಇದನ್ನು ಸೈನ್ಸ್ ಪ್ರೂವ್ ಮಾಡಿದೆ. ಯಾಕೆ ಇದು ವರ್ಕ್ ಆಗಲ್ಲ ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮೂಲಕ ಅರ್ಥ ಮಾಡಿಸ್ತೀನಿ, ಕೇಳಿ. ನಮ್ಮ ಕಾಲೇಜಲ್ಲಿ ಸುರೇಶ್ ಅಂತ ಒಬ್ಬ ಇದ್ದ. ಅವನು ರಾತ್ರಿ 12 ಗಂಟೆ 1 ಗಂಟೆವರೆಗೆ ಸ್ಟಡಿ ಮಾಡ್ತಿದ್ದ. ನೋಟ್ಸ್ ಎಲ್ಲ ತುಂಬ ಕ್ಲೀನಾಗಿ 3-4 ಕಲರ್ ಪೆನ್ ಯೂಸ್ ಮಾಡಿ ಬರೀತಿದ್ದ. ಪ್ರತಿ ಚಾಪ್ಟರ್ನ 3 ಸಲ ಓದ್ತಿದ್ದ. ಆದರೆ ಎಕ್ಸಾಮ್ನಲ್ಲಿ ಬರೀ ಆವ್ರೇಜ್ ಮಾರ್ಕ್ಸ್ ಬರ್ತಿತ್ತು. ಆದರೆ ಅವನ ರೂಮ್ಮೇಟ್ ಪ್ರಕಾಶ್ ಸುರೇಶ್ಗಿಂತ ಅರ್ಧ ಟೈಮ್ ಮಾತ್ರ ಸ್ಟಡಿ ಮಾಡ್ತಿದ್ದ. ಆದರೆ ಎಕ್ಸಾಮ್ನಲ್ಲಿ ಯಾವಾಗಲೂ ಟಾಪ್ ಮಾಡ್ತಿದ್ದ. ಒಂದಿನ ಸುರೇಶ್ ಪ್ರಕಾಶ್ನ ಅಬ್ಸರ್ವ್ ಮಾಡಿದ. ಪ್ರಕಾಶ್ ಬುಕ್ ಓಪನ್ ಮಾಡಿ 10 ನಿಮಿಷ ಓದ್ತಿದ್ದ. ಆಮೇಲೆ ಬುಕ್ ಮುಚ್ಚಿ ಗೋಡೆ ನೋಡ್ಕೊಂಡು ಏನೋ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾ ಇದ್ದ. ಸುರೇಶ್ಗೆ ಇವನಿಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಂತ ಅನ್ನಿಸ್ತು. ಸುರೇಶ್ ಹೋಗಿ ಕೇಳಿಬಿಟ್ಟ, ಮಾರಾಯ ನೀನು ಹೇಗೆ ಓದ್ತೀಯಾ? ನಾನೆಲ್ಲಿ ಬುಕ್ ಹಿಡ್ಕೊಂಡು ಹೈಲೈಟ್ ಮಾಡ್ತಾ ಇದ್ರೆ ನೀನು ಗೋಡೆ ನೋಡಿ ಮಾತಾಡ್ತೀಯಲ್ಲ ಅಂತ. ಅದಕ್ಕೆ ಪ್ರಕಾಶ್ ಅಂದ, ನಾನು ಬರೀ ಓದಲ್ಲ ಗುರು, ನಾನು ರೀಕಾಲ್ ಮಾಡ್ತೀನಿ. ಸುರೇಶ್ಗೆ ಅದಾಗಲೇ ಅರ್ಥ ಆಗಲಿಲ್ಲ. ಈಗ ನಿಮಗೂ ಆಗಿಲ್ಲ ಅಂತ ಗೊತ್ತು. ಆದರೆ ಸೈನ್ಸ್ ಪ್ರಕಾರ ಇದರ ಅರ್ಥ ಏನು ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ನಮ್ಮ ಬ್ರೈನ್ ಒಂದು ಕ್ಯಾಮರಾ ಅಲ್ಲ. ನೀವು ಓದಿದ್ದನ್ನು ಅದು ಫೋಟೋ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಲ್ಲ. ಬ್ರೈನ್ನ ಮೆಮೊರಿ ಕೆಲಸ ಮಾಡೋ ರೀತಿಯೇ ಬೇರೆ. ನೀವು ಮತ್ತೆ ಒಂದೇ ಪೇಜ್ ಓದಿದಾಗ ಅಥವಾ ಹೈಲೈಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ನಿಮ್ಮ ಕಣ್ಣಿಗೆ ಆ ವರ್ಡ್ಸ್ ಪರಿಚಯ ಆಗುತ್ತೆ ಅಷ್ಟೇ. ನೀವು 3ನೇ ಸಲ ಅದೇ ಪೇಜ್ ನೋಡಿದಾಗ ನಿಮ್ಮ ಬ್ರೈನ್ ಹೇಳುತ್ತೆ, ಹೌದು ಇದು ನನಗೆ ಗೊತ್ತಿದೆ, ಇದು ನನಗೆ ಅರ್ಥ ಆಗಿದೆ ಅಂತ. ಆದರೆ ಆ್ಯಕ್ಚುಲಿ ಅದು ನಿಮ್ಗೆ ಅರ್ಥ ಆಗಿರಲ್ಲ, ಜಸ್ಟ್ ಉಪರಿಚಯ ಆಗಿರುತ್ತೆ. ಇದನ್ನೇ ಸೈಂಟಿಸ್ಟ್ಗಳು ಇಲ್ಯೂಷನ್ ಆಫ್ ನೋಯಿಂಗ್ ತಿಳಿದಿರೋ ಭ್ರಮೆ ಅಂತಾರೆ. ಅಂದರೆ ಓದಿದ್ದೇನೆ ಅಂತ ನಮ್ಗೆ ಫೀಲ್ ಆಗುತ್ತೆ, ಆದರೆ ನಮ್ಮ ಬ್ರೈನ್ ಅದನ್ನು ಲಾಂಗ್ ಟರ್ಮ್ ಮೆಮೊರಿಗೆ ಸ್ಟೋರ್ ಮಾಡಿರಲ್ಲ. ಅದಕ್ಕೆ ಎಕ್ಸಾಮ್ನಲ್ಲಿ ಆ ಬುಕ್ ನಿಮ್ಮ ಮುಂದಿಲ್ಲದೆ ಇದ್ದಾಗ ನೀವು ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ತೀರಾ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಿಮ್ಮ ಮೈಂಡನ್ನು ಒಂದು ದಟ್ಟವಾದ ಕಾಡು ಅಂತ ಅಂದ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಒಂದು ಹೊಸ ಇನ್ಫಾರ್ಮೇಷನ್ ಓದಿದಾಗ ಆ ಕಾಡಿನಲ್ಲಿ ಒಬ್ಬನೇ ನಡ್ಕೊಂಡು ಹೋದಾಗೆ, ಯಾವುದೇ ದಾರಿ ಇರಲ್ಲ, ಕಷ್ಟಪಟ್ಟು ಹೋಗಬೇಕು. ಅದೇ ಇನ್ಫಾರ್ಮೇಷನನ್ನು ನೀವು ಬುಕ್ ಮುಚ್ಚಿ ನಿಮ್ಮ ಮೈಂಡ್ನಲ್ಲಿ ಮತ್ತೆ ಜ್ಞಾಪಿಸ್ಕೊಂಡಾಗ, ಅದೇ ರಿಕಾಲ್ ಮಾಡಿದಾಗ ಆ ಕಾಡಿನಲ್ಲಿ 2ನೇ ಸಲ ನಡ್ಕೊಂಡು ಹೋದಾಗೆ ಸ್ವಲ್ಪ ದಾರಿ ಕ್ಲಿಯರ್ ಆಗುತ್ತೆ. ಮತ್ತೆ 3ನೇ ಸಲ 4ನೇ ಸಲ ರಿಕಾಲ್ ಮಾಡಿದಾಗ ಆ ಕಾಡಿನಲ್ಲಿ ಒಂದು ಪಕ್ಕಾ ಹೈವೇ ಕ್ರಿಯೇಟ್ ಆಗುತ್ತೆ. ಆ ಹೈವೇನೇ ನಿಮ್ಮ ನ್ಯೂರಲ್ ಪಾತ್ವೇ. ನೀವು ಬುಕ್ ನೋಡದೆ ರೀಕಾಲ್ ಮಾಡಿದಷ್ಟು ಈ ನ್ಯೂರಲ್ ಪಾತ್ವೇ ಸ್ಟ್ರಾಂಗ್ ಆಗುತ್ತೆ ಮತ್ತು ನೀವು ಅದನ್ನು ಲೈಫ್ ಲಾಂಗ್ ಮರೆಯಲ್ಲ. ಆದರೆ ನೀವು ಬರೀ ಬುಕ್ ಓದ್ತಾ ಇದ್ರೆ ನೀವು ಕಾಡಿನಲ್ಲಿ ನಡೆಯೋದೇ ಇಲ್ಲ, ಸುಮ್ಮನೆ ಮರಗಳನ್ನ ನೋಡ್ತಾ ಇರ್ತೀರ ಅಷ್ಟೇ. ಹಾಗಾದರೆ ಈ ಇಲ್ಯೂಷನಿಂದ ಹೊರಬಂದು ನಿಜವಾಗ್ಲೂ ಮೆಮೊರಿನ ಪವರ್ಫುಲ್ ಮಾಡೋದು ಹೇಗೆ? ಇದಕ್ಕೆ 4 ಪವರ್ಫುಲ್ ಮೆಮೊರಿ ಹ್ಯಾಕ್ಸ್ ಇದೆ. ಒಂದೊಂದಾಗಿ ಹೇಳ್ತೀನಿ ನೋಡಿ. ಮೆಮೊರಿ ಹ್ಯಾಕ್ 1, ಆ್ಯಕ್ಟಿವ್ ರಿಕಾಲ್. ಇನ್ಮುಂದೆ ನೀವು ಸ್ಟಡಿ ಮಾಡುವಾಗ ಒಂದು ಪೇಜ್ ಅಥವಾ ಒಂದು ಕಾನ್ಸೆಪ್ಟ್ ಓದಿದ ತಕ್ಷಣ ಬುಕ್ ಮುಚ್ಚಿ ನಾನೀಗೇನು ಓದಿದೆ ಅಂತ ನಿಮ್ಮ ಮೈಂಡ್ನಲ್ಲಿ ನೀವೇ ರಿಪೀಟ್ ಮಾಡಿಕೊಳ್ಳಿ. ಉದಾಹರಣೆಗೆ ನೀವು ಹಿಸ್ಟ್ರಿ ಓದ್ತಾ ಇದ್ರೆ ಬುಕ್ ಮುಚ್ಚಿ ಆ ಡೇಟ್ಸ್, ಆ ಈವೆಂಟ್ಸ್ನ ನೀವೇ ಹೇಳ್ಕೊಳ್ಳಿ. ಪ್ರಕಾಶ್ ಮಾಡ್ತಿದ್ದದ್ದು ಇದನ್ನೇ, ತಪ್ಪಾದರೂ ಪರವಾಗಿಲ್ಲ. ಬುಕ್ ಮುಚ್ಚಿ ರೀಕಾಲ್ ಮಾಡೋ ಆ ಪ್ರೋಸೆಸ್ ಇದೆಯಲ್ಲ, ಅದು ನಿಮ್ಮ ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ, ಇದು ಇಂಪಾರ್ಟೆಂಟ್, ಸ್ಟೋರ್ ಮಾಡೋ ಅಂತ. ಸೈನ್ಸ್ ಪ್ರಕಾರ ಈ ಆ್ಯಕ್ಟಿವ್ ರಿಕಾಲ್ ಬಳಸಿದ ಸ್ಟೂಡೆಂಟ್ಸ್ ನಾರ್ಮಲ್ ಸ್ಟೂಡೆಂಟ್ಸ್ಗಿಂತ 70 ಹೆಚ್ಚು ಇನ್ಫಾರ್ಮೇಷನ್ ನೆನ್ಪಿಟ್ಕೊಳ್ತಾರೆ. ಮೆಮೊರಿ ಹ್ಯಾಕ್ 2, ಸ್ಪೇಸ್ಡ್ ರೆಪಿಟೇಷನ್. ಎಕ್ಸಾಮ್ ನಾಳೆ ಇದೆ ಅಂತ ಇವತ್ತು ರಾತ್ರಿ ಕೂತು 5 ಗಂಟೆ ಸ್ಟಡಿ ಮಾಡಬೇಡಿ, ಇದು ವರ್ಕ್ ಆಗಲ್ಲ. ಬದಲಿಗೆ ಡೇ 1 ಕಾನ್ಸೆಪ್ಟ್ ಓದಿ, ಡೇ 2 ನಿನ್ನೆ ಓದಿದ್ದನ್ನು ಬುಕ್ ನೋಡದೆ ನೆನಪಿಸ್ಕೊಳ್ಳಿ, ರಿಕಾಲ್. ಡೇ 4 ಮತ್ತೊಂದು ಸಲ ರಿಕಾಲ್ ಮಾಡಿ, ಡೇ 7 ಫೈನಲ್ ರಿಕಾಲ್. ಹೀಗೆ ಗ್ಯಾಪ್ ಬಿಟ್ಟು ರೀಕಾಲ್ ಮಾಡಿದಾಗ ಆ ಕಾಡಿನ ದಾರಿ ಪರ್ಮನೆಂಟ್ ಹೈವೇ ಆಗುತ್ತೆ. ಇದನ್ನ ಎಬ್ಬಿಂಗ್ಹೌಸ್ ಫರ್ಗೆಟಿಂಗ್ ಕರ್ವ್ ಅನ್ನೋ ಸೈಂಟಿಫಿಕ್ ಥಿಯರಿ ಮೂಲಕ 150 ವರ್ಷಗಳ ಹಿಂದೆಯೇ ಪ್ರೂವ್ ಮಾಡಿದ್ದಾರೆ. ಮೆಮೊರಿ ಹ್ಯಾಕ್ 3, ಫೈನ್ಮೆಂಟ್ ಟೆಕ್ನಿಕ್. ನೀವು ಓದಿದ್ದನ್ನು ನಿಮ್ಮ ಫ್ರೆಂಡ್ಗೆ, ನಿಮ್ಮ ತಮ್ಮನಿಗೆ ಅಥವಾ ಯಾರು ಇಲ್ಲ ಅಂದರೆ ನಿಮ್ಮ ಫೋನ್ ಕ್ಯಾಮರಾ ಆನ್ ಮಾಡಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ. ರೂಲ್ ಏನು ಗೊತ್ತಾ? ಒಬ್ಬ 5 ವರ್ಷದ ಮಗುವಿಗೆ ಎಕ್ಸ್ಪ್ಲೇನ್ ಮಾಡೋ ಥರ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕಂದರೆ ನಮಗೆ ಅರ್ಥ ಆಗದೆ ಇರೋ ವಿಷಯವನ್ನು ನಾವು ಬೇರೆಯವ್ರಿಗೆ ಸಿಂಪಲ್ಲಾಗಿ ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಎಲ್ಲಿ ಅಟಕ್ ಆಗ್ತಿರೋ ಅಲ್ಲೇ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಪ್ರಪಂಚದ ಟಾಪ್ ಸೈಂಟಿಸ್ಟ್ಗಳು ಉಪಯೋಗಿಸೋ ಮೆಥಡ್. ಮೆಮರಿ ಹ್ಯಾಕ್ 4, ದ ಸ್ಲೀಪ್ ಫ್ಯಾಕ್ಟರ್. ನೈಟ್ ಔಟ್ ಮಾಡಿ ಓದಿದ್ರೆ ಜಾಸ್ತಿ ನೆನಪಿರುತ್ತೆ ಅನ್ನೋದು ಅತಿ ದೊಡ್ಡ ಸುಳ್ಳು. ನೀವು ಡೇ ಟೈಮ್ನಲ್ಲಿ ಓದಿದ್ದೆಲ್ಲ ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಇರುತ್ತೆ. ನೀವು ರಾತ್ರಿ 7ರಿಂದ 8 ಗಂಟೆ ಡೀಪ್ ಸ್ಲೀಪ್ ಮಾಡಿದಾಗ ಮಾತ್ರ ಆ ಇನ್ಫಾರ್ಮೇಷನ್ ಲಾಂಗ್ ಟರ್ಮ್ ಮೆಮೊರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಿದ್ದೆ ಮಾಡಿಲ್ಲ ಅಂದರೆ ನೀವು ಓದಿದ್ದೆಲ್ಲ ಮರುದಿನ ಡಿಲೀಟ್ ಆಗುತ್ತೆ. ಸೊ ಸ್ಲೀಪ್ ಈಸ್ ಯುವರ್ ಬಿಗ್ಗೆಸ್ಟ್ ವೆಪನ್. ಇಲ್ಲಿ ನೀವೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಬ್ರೈನ್ ವೀಕ್ ಅಲ್ಲ,
ನಿಮಗೆ ಮೆಮೊರಿ ಪ್ರಾಬ್ಲಮ್ ಇಲ್ಲ. ಇಲ್ಲಿಯವರೆಗೆ ನಿಮಗೆ ರಾಂಗ್ ಮೆಥಡ್ ಕಲಿಸಿದ್ದಾರೆ ಅಷ್ಟೇ. ಈಗ ನಿಮಗೆ ರೈಟ್ ಮೆಥಡ್ ಗೊತ್ತಾಗಿದೆ. ಇದನ್ನು ಇಂಪ್ಲಿಮೆಂಟ್ ಮಾಡೋದಷ್ಟೇ ನಿಮ್ಮ ಕೆಲಸ. ಇದಕ್ಕಾಗಿ ನಾನು ನಿಮಗೆ ಒಂದು 21 ಡೇ ಸ್ಟಡಿ ರೆವಲ್ಯೂಷನ್ ಪ್ಲಾನ್ ಕೊಡ್ತೀನಿ. ಇವತ್ತಿನಿಂದಾನೇ ಶುರು ಮಾಡಿ. ವೀಕ್ 1 ಮೊದಲ ವಾರ ಹೈಲೈಟರ್ ಯೂಸ್ ಮಾಡೋದನ್ನು ನಿಲ್ಲಿಸಿ. ಪ್ರತಿ ಚಾಪ್ಟರ್ ಓದಿದ ಮೇಲೆ ಬುಕ್ ಮುಚ್ಚಿ ಕೇವಲ 5 ನಿಮಿಷ ಆಕ್ಟಿವ್ ರಿಕಾಲ್ ಮಾಡಿ ಅಷ್ಟೇ. ವೀಕ್ 2 2ನೇ ವಾರ ಕ್ಯಾಲೆಂಡರ್ ತಗೊಳ್ಳಿ, ಸ್ಪೇಸ್ಡ್ ರೆಪಿಟೇಷನ್ ಸ್ಟಾರ್ಟ್ ಮಾಡಿ. ಡೇ 1 ಹೊಸದು ಓದಿ, ಡೇ 2, ಡೇ 4 ಮತ್ತು ಡೇ 7 ಬುಕ್ ನೋಡದೆ ಹಳೆಯದನ್ನು ಬರೀ ರಿಕಾಲ್ ಮಾಡಿ. ವೀಕ್ 3ನೇ ವಾರ ನೀವು ಓದಿದ ಒಂದು ಟಾಪಿಕನ್ನು ನಿಮ್ಮ ಫ್ರೆಂಡ್ಗೆ ಪ್ರತಿದಿನ ಒಂದು 10 ನಿಮಿಷ ಎಕ್ಸ್ಪ್ಲೇನ್ ಮಾಡಿ. ಅಂದರೆ ಫೇನ್ಮನ್ ಟೆಕ್ನಿಕ್ ಯೂಸ್ ಮಾಡಿ. ಈ 3 ಸ್ಟೆಪ್ಸ್ನ ಕೇವಲ 21 ದಿನ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ನೀವು ಎಕ್ಸಾಮ್ ಹಾಲ್ನಲ್ಲಿ ಕೂತಾಗ ಆನ್ಸರ್ಸ್ ತಾನಾಗಿಯೇ ನಿಮ್ಮ ಮೈಂಡ್ಗೆ ಬರುತ್ತೆ. ಮೈಂಡ್ ಬ್ಲ್ಯಾಂಕ್ ಆಗೋ ಚಾನ್ಸೇ ಇಲ್ಲ, ಅದು ನನ್ನ ಗ್ಯಾರಂಟಿ. ಈಗ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕೆಲಸ ಮಾಡಿ, ಎಸ್ ಐ ಆಮ್ ಟಾಪರ್ ಬರ್ದು ಹಾಕಿ. ಅದು ನಿಮ್ಮ ಬ್ರೈನ್ಗೆ ನೀವೇ ಕೊಡ್ತಿರೋ ಸ್ಟ್ರಾಂಗ್ ಕಮಿಟ್ಮೆಂಟ್. ಹಾಗೆ ನಿಮ್ಮ ಯಾವ ಫ್ರೆಂಡ್ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾನೋ ಅವನಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಅವನ ಸ್ಕೋರ್ಸ್ ಕೂಡ ಚೇಂಜ್ ಆಗ್ಬೋದು. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್. ಬಾಯ್ ಗಾಯ್ಸ್.